ಇದೇ ನೋಡಿ ತ್ರಿಪಾಕ್ಷಿ ಅಂತ ಕರೀತಾರೆ. ಇದನ್ನು ತುಂಬ ಜನ ತೋರಿಸಿರ್ತಾರೆ, ಆದರೆ ಒಂದೇ ವಿಡಿಯೋದಲ್ಲಿ ಇದರ ಸಂಪೂರ್ಣ ವಿಚಾರಗಳನ್ನ ತಿಳಿಸೋಕ್ಕಾಗಲ್ಲ. ಅದನ್ನು ಆದಷ್ಟು ನಾವು ಪ್ರಯತ್ನ ಪಡ್ತೀವಿ. ಇದೇ ತ್ರಿಪಾಕ್ಷಿ. ಇದಕ್ಕೆ ಹಂಸಪಾದಿ ಅಂತ ಕೂಡ ಕರೀತಾರೆ. ಹಂಸ ಇರುತ್ತಲ್ವ, ಹಂಸದ ಕಾಲುಗಳ ರೀತಿ ಇದರ ಎಲೆಗಳು ಇರುತ್ತೆ. ಇದರಿಂದ ಏನೇನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ನಿಮಗೆ ತೋರಿಸೋದಕ್ಕೋಸ್ಕರ ಒಂದೇ ಒಂದು ಗಿಡನ ಈಗ ಕಿತ್ಕೊತೀನಿ ನೋಡಿ. ಇದಕ್ಕೆ ಬೇರು ಒಂದು ಕಡೆ ಇದ್ದರೆ ಹಿಂಗೇ ಹೊಡಿತಾ ಇದ್ದರೆ ಹಿಂಗೆ ನೆಲದ ಮೇಲೆ ಬೀಳ್ತಾ ಇದ್ದಂಗೆ ಅಲ್ಲಲ್ಲೇ ಬೇರು, ಅಲ್ಲಲ್ಲೇ ಹಂಗಂಗೆ ಗಿಡ ಸಾಕ್ತಾ ಹೋಗ್ತಾ ಇರುತ್ತೆ. ಆ ಥರ ಇದು 2 ಮಳೆ 3 ಮಳೆ ಬಿದ್ದ ಮೇಲೆ ಈ ಗಿಡಗಳೆಲ್ಲ ಕಾಣಿಸ್ಕೊಳೋದು, ಇಲ್ಲ ಅಂದರೆ ಕಾಣಿಸಲ್ಲ. ಇದು ನೀರಿದ್ದರೆ ಮಾತ್ರ ಬೆಳೆಯೋದು. ಕೆರೆ ದಂಡೆಯಲ್ಲಿ ನೀರು ಹರಿತಾ ಇರೋ ಜಾಗದಲ್ಲೆಲ್ಲ ಇದು ಬೆಳೆಯುತ್ತೆ. ಈ ಗಿಡದಲ್ಲಿ ಸಮೂಲನು ಔಷಧಿನೇ. ಮಂತ್ರಗಳು ಹೇಳಿನೇ ಗಿಡಗಳನ್ನ ಕೀಳಬೇಕು. ಸ್ಟಕ್ ಆಗೋಯ್ತು ಅಂದ್ಕೊಂಡ್ರ ಗಿಡ ಕಿತ್ತಬೇಕಾದ್ರೆ ಕೆಲವು ಮಂತ್ರಗಳಿರುತ್ತೆ, ಅದನ್ನು ಹೇಳಿನೇ ಕಿತ್ತೋದು. ಇದ್ರ ಬಗ್ಗೆ ಇನ್ನೂ ವಿಚಾರಗಳು ಏನೇನಿದೆ, ಇದನ್ನು ಹೆಂಗೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಇದೇ ತ್ರಿಪಾಕ್ಷಿ, ಹಂಸಪಾದಿ ಅಂತ ಕೂಡ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಥರ ಹೆಸರಲ್ಲಿ ಕರೀತಾರೆ. ಏನು ಗೊತ್ತಾ, ಯಾರಿಗಾದರೂ ತುಂಬ ಉರಿ ಮೂತ್ರ ತಡೆಯೋಕ್ಕಾಗ್ತಾಯಿಲ್ಲ, ತುಂಬ ಉರಿ, ತುಂಬ ಯೆಲ್ಲೋ ಕಲರು ಬರ್ತಾಯಿದೆ, ಅದು ಕಾಮಾಲೆ ರೋಗಕ್ಕೆ ಕನ್ವರ್ಟ್ ಆಗೋ ಥರ ಇದೇನೋ ಭಯ ಇರುತ್ತೆ. ಮತ್ತು ಮೂತ್ರದಲ್ಲಿ ನೊರೆ, ಜಾಸ್ತಿ ನೊರೆ ಬರ್ತಾ ಇರುತ್ತೆ, ಕಿಡ್ನಿ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋ ಭಯ ಬರುತ್ತೆ. ಏನು ಭಯ ಬೀಳೋದು ಬೇಕಾಗಿಲ್ಲ. ಇದನ್ನು, ಈ ಎಲೆ ಇದೆಯಲ್ವಾ, ಈ ಹಸಿ ಎಲೆನ ಇದನ್ನು ಒಂದಿಷ್ಟೆಲೆ ಚೆಂದಾಗಿ ತೊಳೆದು ಉಪ್ಪು ನೀರಲ್ಲಿ ಅದನ್ನು ಚೆಂದಾಗಿ ಅರೆದು ರಸ ಹಿಂಡ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಆ ರಸನ ಕುಡಿದ್ಬಿಡೋದು. ಹಸಿದೆ, ಏನು ಕಷಾಯ ಬೇಕಾಗಿಲ್ಲ. ನನಗೆ ಒಳಗಡೆ ಇನ್ನು ಬೇರೆ ಥರನೂ ತೊಗೊಂಡು ನಾವೆಲ್ಲ ಇದನ್ನು ರೊಟ್ಟಿ ಗಿಟ್ಟಿ ಮಾಡಿದ್ರೆ ತೊಳೆದ್ಬಿಟ್ಟು ರೊಟ್ಟಿಯಲ್ಲಿ ಒಂದಿಷ್ಟೆಲೆ ಹಾಕ್ಬಿಡ್ತೀವಿ ಕೊತ್ತಂಬರಿ ಜೊತೆಯಲ್ಲಿ. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಕಿಡ್ನಿಲಿ ಕಲ್ಲು ಅಂತ ಹೇಳ್ತಾರಲ್ವ, ಕಿಡ್ನಿಲಿ ಕಲ್ಲು ಅಂತ ಹೇಳೋರು ಯಾರೇ ಇರಲಿ, ಏನೇನು ಮಾಡಿದ್ರು ಆಗಲಿಲ್ಲ ಅನ್ನೋರು ಈ ಸೀಸನಲ್ಲಿ ಇದೆಲ್ಲ ಸಿಗುತ್ತೆ. ಮಳೆ ಬಿದ್ದ ಮೇಲೆ ಕೆರೆ ಕುಂಟೆಗಳೆಲ್ಲ ಒಣಗಿರುತ್ತಲ್ವ, ಸ್ವಲ್ಪ ನೀರು ಬಿದ್ದಿದ ತಕ್ಷಣ ಅಲ್ಲಿ ಗಿಡಗಳು ಬೆಳ್ಕೊಳ್ಳುತ್ತೆ. ನೀವು ಈ ಟೈಮಲ್ಲಿ ಇದನ್ನು ಸಂಪಾದನೆ ಮಾಡ್ಕೊಂಡು ಎತ್ತಿಕ್ಕೊಬೇಕು. ಇದನ್ನು ಕಿಡ್ನಿಲಿ ಕಲ್ಲಿರೋರು ಕೂಡ ಅಷ್ಟೇ, ಇದರ ರಸನ ಡೈಲಿ ಒಂದು 50 ml ಕುಡ್ಕೊಂಬಂದರೆ ಅದು ಎಂಥ ಕಲ್ಲಿದ್ರೂ ನಿಧಾನಕ್ಕೆ ಹಂಗೇ ಕರಗ್ಬಿಟ್ಟು ಹೋಗ್ಬಿಡುತ್ತದೆ, ಏನು ತೊಂದರೆನೇ ಕೊಡಲ್ಲ. ಮತ್ತು ತಾಂತ್ರಿಕದಲ್ಲಿ ಇದರ ಬೇರುಗಳು ಯೂಸ್ ಮಾಡ್ತಾರೆ. ತಾಂತ್ರಿಕ ಗೊತ್ತಿರೋರಿಗೆ ಮಾತ್ರ ಅರ್ಥ ಆಗುತ್ತೆ, ನಮಗೆ ಗೊತ್ತಿಲ್ಲ. ತಾಂತ್ರಿಕದಲ್ಲಿ ಇದರ ಬೇರುಗಳು ಯೂಸ್ ಮಾಡ್ತಾರೆ. ಅದು ವಶೀಕರಣಕ್ಕೆ ಅಷ್ಟು ತುಂಬ ಕೆಲಸ ಮಾಡುತ್ತೆ ಅಂತೇಳಿ ಕೆಲವೊಂದು ಸಿದ್ಧಿ ದಿವಸಗಳಲ್ಲಿ, ಅಂದರೆ ಅಮಾವಾಸ್ಯೆ, ಪೌರ್ಣಮಿ ಮತ್ತು ಕೆಲವು ನಕ್ಷತ್ರಗಳು ಇದೆಲ್ಲ ಇರುತ್ತಲ್ಲ, ಆವಾಗ ಇದನ್ನು ತೊಗೊಂಬಂದು ಮಾಡ್ಕೊತಾರೆ. ವಶೀಕರಣಕ್ಕೆ ಕೆಲಸಕ್ಕೆ ಬರುತ್ತೆ. ಮತ್ತು ಇನ್ನೇನು ಕೆಲಸಕ್ಕೆ ಬರುತ್ತೆ ಅಂದರೆ, ಈ ಕಾಲುಗಳೆಲ್ಲ ಒಡೆದೋಗಿರುತ್ತೆ, ಹಿಂಬಡಿಗಳೆಲ್ಲ ಸೀಳು ಬಂದುಬಿಟ್ಟಿರುತ್ತೆ, ಅವ್ರೇನು ಮಾಡ್ಬೋದು ಅಂದರೆ ಈ ರಸನ ಚೆಂದಾಗಿ ಇನ್ನೊಂದಷ್ಟು ಸೊಪ್ಪು ತೊಗೊಬೇಕು. ಒಂದು 50 ಗ್ರಾಮ್ 100 ಗ್ರಾಮ್ ಅಷ್ಟು ಸೊಪ್ಪು ತೊಗೊಂಡ್ರೆ ನಿಮಗೆ ಒಂದಿಷ್ಟು ರಸ ಬರುತ್ತೆ. ಅರೆದ್ಬಿಟ್ಟು ನೀರು ಹಾಕ್ಬಾರ್ದು, ಹಾಗೆ ತೆಗಿಬೇಕು. ಆ ರಸನ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಬೇಕು. ಅದೆಷ್ಟಿದೆಯೋ ಅಷ್ಟೇ ಕೊಬ್ಬರಿ ಎಣ್ಣೆ, ಅದೊಂದು 50 ಗ್ರಾಮ್ ಬಂತು ಅಂದರೆ ಒಂದು 50 ಗ್ರಾಮ್ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ ಕಾಯಿಸಿ. ಅದು ಒಂದು ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ. ಅದು ಬಂದಾಗ ಕಾಯಿಸ್ತಾ ಅದು ಗ್ರೀನ್ ಕಲರು ಗುಳ್ಳೆಗಳೆಲ್ಲ ಬಂದು ಹೋಗ್ಬಿಡುತ್ತೆ. ಆವಾಗ ಒಂದು ಸ್ವಲ್ಪ ಸೀದಲೂಬಾರ್ದು, ಹಾಗೆ ಇರಬೇಕು. ಆ ಟೈಮಲ್ಲಿ ಒಂದು 20 ಗ್ರಾಮ್ ಜೇನುಮೇಣ ಅಂತ ಕೇಳಿ ಕೊಡ್ತಾರೆ. ಆ ಜೇನುಮೇಣನ ಅದಕ್ಕೆ ಹಾಕ್ಬಿಟ್ಟು ಕೆಳಗಡೆ ಇಳಿಸ್ಬಿಡಿ. ಕೆಳಗಡೆ ಇಳಿಸಿದ ತಕ್ಷಣ ಪಚ್ಚ ಕರ್ಪೂರ ಒಂದು 5 ಗ್ರಾಮ್ ಅಷ್ಟೇ, ಒಂದು ಹಿಂಗಿತ್ತಿ ಹಾಕಿದ್ರೆ ಮುಗೀತು. ಒಂದು 5 ಗ್ರಾಮ್ ಇಲ್ಲ 10 ಗ್ರಾಮ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಪಚ್ಚ ಕರ್ಪೂರ
ಹಾಕ್ಬಿಟ್ಟು ಬಿಟ್ಬಿಡಿ. ಅದು ಒಣಗೋಗುತ್ತೆ. ಒಂದು 2-3 ಅವರ್ ಆದಮೇಲೆ ಎಪ್ಪಗಟ್ಬಿಡುತ್ತೆ, ಮೇಣ ಥರ ಆಗೋಗುತ್ತೆ. ಅದೊಂದು ಗ್ರೀಸು ಚೆಂದ ಕಲಿಸ್ಬಿಟ್ಟು ಒಣಗಿಸ್ಬೇಕು. ಅದೊಂದು ಗ್ರೀಸು. ಆ ಗ್ರೀಸ್ನ ನೀವು ಎಲ್ಲೆಲ್ಲಿ ಒಡೆದಿದೆ ಅಲ್ಲೆಲ್ಲ ಹಚ್ಕೊಂಬನ್ನಿ. ನಿಮಗೆ ಆ ಒಡೆದಿರೋದೆಲ್ಲ ಬೇಗ ವಾಸಿ ಆಗ್ಬಿಡುತ್ತೆ. ಮತ್ತು ಈ ಸುಟ್ಟೋಗಿರುತ್ತೆ ಗಾಯಗಳು ಆರ್ತಾ ಇರಲ್ಲ ಅಂಥವ್ರಿಗೂ ಅಷ್ಟೇ. ಇದರ ಹಸಿ ಎಲೆನ ಅರ್ದ್ಬಿಟ್ಟು ಕೊಬ್ಬರಿ ಎಣ್ಣೆ ಜೊತೆ ಅರ್ದ್ಬಿಟ್ಟು ಇಟ್ಬಿಟ್ರು ಕೂಡ ವಾಸಿ ಆಗುತ್ತೆ. ಬೇಗ 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 ವಾಸಿ ಆಗುತ್ತೆ ಗಾಯಗಳು. ಅದು ಆಮೇಲೆ ಇಲ್ಲ ಎಣ್ಣೆ ಮಾಡ್ಬಿಟ್ಟು ಈ ಥರ ಇಡ್ತೀನಿ ಅಂದ್ರೂ ಈ ಗ್ರೀಸ್ ಇತ್ತಲ್ಲ, ಇದೇ ಗ್ರೀಸ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಅರಿಶಿನ ಹಾಕ್ಕೊಂಡ್ರೆ ಅದು ಗಾಯಗಳಿಗೆ ಹಚ್ಚೋದು ಅಷ್ಟೇ, ವ್ಯತ್ಯಾಸ ಇನ್ನೇನಿಲ್ಲ. ಅರಿಶಿನ ಹಾಕ್ಕೊಂಡೋದಕ್ಕೆ ಸಪಡ ಕಾಯಿಸ್ಕೊಂಡ್ರೆ ಗಾಯಗಳಿಗೆ ಹಚ್ಬೋದು. ಮೇಲ್ಗಡೆ ಲೇಪನ ಚೆಂದಾಗಿ ವಾಸಿ ಆಗುತ್ತೆ. ಆಮೇಲೆ ಚರ್ಮ ಕಾಯಿಲೆಗಳು, ಕೆಲವು ಸೋರಿಯಾಸಿಸ್ ಅಂತ ಇರುತ್ತಲ್ವ, ಅದನ್ನು ಮಿಕ್ಸ್ ಆಯಿಲ್ ಕೂಡ ಇದನ್ನು ಬಳಸ್ತೀವಿ. ಅದನ್ನು ಬೆಪ್ಪಾಲೆ, ಸ್ತ್ರೀ ಕುಟುಕ ಗೊತ್ತಲ್ಲ ನಿಮಗೆ, ಇದಕ್ಕೆ ಮುಂಚೆ ತೋರಿಸಿದ್ವಿ, ಇನ್ನೊಂದ್ಸಲಿ ತೋರಿಸೋ ಪ್ರಯತ್ನ ಮಾಡ್ತೀವಿ. ಆ ಗಿಡದ್ದು ಎಲೆಗಳು ಇದನ್ನು ಕೊಬ್ಬರಿನೆಲ್ಲ ಅರ್ದ್ಬಿಟ್ಟು ಹಚ್ಚಿದ್ರೆ ಅಂಥದ್ದು ವಾಸಿ ಆಗುತ್ತೆ. ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ಮಾತ್ರ ಕೇಳಿ, ಅಂಥವ್ರು ಯಾರ ಇದ್ದರೆ ನಾವು ಮಾಡಿಕೊಡ್ತೀನಿ. ಜಾಸ್ತಿ ಆಗೋಲ್ಲ ಲಿಮಿಟ್, ಓಕೆನಾ. ನನಗೆ ಇವು ಆಲ್ರೆಡಿ ಮಾಡಿರೋ ಆಯಿಲ್ಗೆ ಆಗ್ತಾಯಿಲ್ಲ, ಅದಕ್ಕೆ ಲಿಮಿಟು, ಓಕೆನಾ. ಸಾಗರದಂಗೆ ಇರುತ್ತೆ, ಎಲ್ಲರಿಗೂ ಮಾಡ್ಕೊಡೋಕ್ಕಾಗಲ್ಲ ಜನಸಂಖ್ಯೆ ಅದರಲ್ಲಿ. ನಾವು ಯಾರು ನಮ್ಮ ಹತ್ರ ಬರ್ತಾರೋ, ನಮ್ಮ ವಿಡಿಯೋ ಯಾರು ನೋಡಿದಾರೋ, ನಿಮ್ಗೆ ಆಗಲ್ಲ ಅಂದರೆ ನಾನು ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಮತ್ತು ಗಾಯಕ್ಕಾಯಿತು, ಮಂಡಿ ಇಮ್ಮಡಿ ಹೊಡೆದಿದ್ದಕ್ಕಾಯಿತು ಆಯಿತು, ತಾಂತ್ರಿಕವಾಗಿ ಯೂಸ್ ಮಾಡೋದು ಇದು ಬೇರಾಯಿತು, ಗಾಯಗಳಿಗೆ ಯೂಸ್ ಮಾಡಿದ್ದಾಯಿತು, ಚರ್ಮ ಕಾಯಿಲೆಗಳಿಗೆ ಯೂಸ್ ಮಾಡಿದ್ದಾಯಿತು, ಮತ್ತು ಕಿಡ್ನಿ ಕಲ್ಲುಗಳಿಗೆ ಯೂಸ್ ಮಾಡಿದ್ದಾಯಿತು. ಇನ್ನೇನಿದೆ, ಇಷ್ಟೆಲ್ಲ ಇದೆ. ಇನ್ನೊಂದಿದೆ ಹೇಳ್ತೀನಿ. ರಸವಾದ ಅಂತ ಒಂದು ವಿದ್ಯೆ ಇದೆ. ಆ ವಿದ್ಯೆಯಲ್ಲಿ ಇಂಗ್ಲಿಕ ಕಟ್ಟು, ಅದನ್ನು ಕಟ್ಟೋಕ್ಕೆ ಇದನ್ನು ಬಳಸ್ತಾರೆ. ಆನಂದವಾಗಿ ಕಟ್ಟುತ್ತೆ. ಯಾರು ಗೊತ್ತಿಲ್ವಾ ಅವರು ಇದನ್ನು ನೋಡಿ. ನಿಮ್ಗೇನು ಗೊತ್ತು ಇದೆಲ್ಲ ಅಂತ ಕೇಳಬೇಡಿ. ವೇಮನ ಅಂತ ಒಬ್ಬರಿದ್ದರು, ಅವ್ರ ಪದ್ಯಗಳ ಮುಖಾಂತರ ರಸವಾದ ವಿದ್ಯೆನ ಹಲವಾರು ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಅದಕ್ಕೆ ಇಳಿಬಾರ್ದು, ಅದಕ್ಕೆ ಇಳಿಯಲ್ಲ ನಾವು. ಸುಮ್ಮನೆ ವಿದ್ಯೆಯಲ್ಲಿ ಕಲಿತಾ ಹೋಗ್ಬೇಕಾದ್ರೆ ಸಿಗೋದು. ಯಾರಾದರೂ ಅದರಲ್ಲಿದ್ದರೆ ಅವ್ರಿಗೆ ಉಪಯೋಗ ಆಗಲಿ ಅಂತ ಅಷ್ಟೇ. ಇಂಗ್ಲಿಕ ಕಟ್ಟನ್ನು ಕಟ್ಟಲು ಹಂಸಪಾದ, ಇಲ್ಲ ಹಂಸಪಾದಿ, ಇಲ್ಲಾಂದರೆ ತ್ರಿಪಾಕ್ಷಿ ಅಂತ ಕರೀತಾರೆ. ಇಷ್ಟು ಒಳ್ಳೆಯ ಗುಣಗಳಿದೆ ಗಿಡದಲ್ಲಿ. ಗೊತ್ತಾಯ್ತಲ್ಲ? ಓಕೆ, ಥ್ಯಾಂಕ್ ಯು. ಶ್ರೀ ಕೃಷ್ಣಾರ್ಪಣಮಸ್ತು. ಜಯ ಗುರುದೇವ್.